ಕರ್ನಾಟಕ ರಾಜ್ಯದ 6ನೇ ಗ್ಯಾರಂಟಿ ಭಯೋತ್ಪಾದಕರಿಗೆ, ಉಗ್ರರಿಗೆ, ಕಾಮಾಂಧರಿಗೆ ಏನು ಇವತ್ತು VIP ಟ್ರೀಟ್ಮೆಂಟ್ ನ ಪರಪ್ಪನ ಅಗ್ರಹಾರದ ಜೈಲ್ ರೀತಿಯಲ್ಲಿರುವಂತ ಒಂದು ರೆಸಾರ್ಟ್ ಅಲ್ಲಿ ಕೊಡ್ತಾರೆ. ಇದಕ್ಕೆ ನಿಜವಾಗ್ಲೂ ನಾವು ಧಿಕ್ಕಾರವನ್ನ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೌದಿ ಅರೇಬಿಯಾದಿಂದ ಗಡಿಪಾರರಾಗಿರುವಂತ ಒಬ್ಬ ISIS ಉಗ್ರನಿಗೆ ಕೈಯಲ್ಲಿ ಒಂದು ಲೋಟ ಚಹಾ ಕೊಟ್ಟು, ಹಾಗೆ ಜೈಲಿನಲ್ಲಿ ಮೊಬೈಲ್ ಕೊಟ್ಟು ಈ ದೇಶವನ್ನು ಇನ್ನೂ ಯಾವ ರೀತಿ ಹಾಳು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಕ್ಕೆ ಅವಕಾಶ ಮಾಡಿಕೊಡುವಂತ ಈ ರಾಜ್ಯ ಸರ್ಕಾರಕ್ಕೆ ಈ ದೇಶದ ಬಗ್ಗೆ ಎಷ್ಟು ಒಂದು ಕಾಳಜಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಹಾಗೆ ಸುಮಾರು 20 ಜನ ಮಹಿಳೆಯರನ್ನ ರೇಪ್ ಮಾಡಿ 18 ಜನ ಯುವತಿಯರನ್ನ ಭೀಕರವಾಗಿ ಕೊಲೆ ಮಾಡದಂತ ಉಮೇಶ್ ರೆಡ್ಡಿ ಇವರಿಗೆ ಮೊಬೈಲ್ ಕೊಟ್ಟು ಟಿವಿಲಿ ಐಟಮ್ ಸಾಂಗ್ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂತ ಈ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ನಾಚಿಕೆ ಆಗಲ್ವಾ? ಸುಮಾರು 20 ಜನ ಮಹಿಳೆಯರಿಗೆ ಕೊಲೆ ಮಾಡಿ ರೇಪ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿರುವಂತ ಫ್ಯಾಮಿಲಿ ಅವರು ಆ ವಿಡಿಯೋನ ನೋಡಿದಾಗ ಅವ್ರಿಗೆ ಏನ್ ಅನ್ಸ್ಬೋದು ಅಂತ ಹೇಳ್ಬಿಟ್ಟು ಈ ರಾಜ್ಯದ ಗೃಹ ಸಚಿವರಾದಂತ ಏನೂ ಗೊತ್ತಿಲ್ಲ ಪರಮೇಶ್ವರ್ ಅವರಿಗೆ ನಾಚಿಕೆ ಆಗಲ್ವಾ? ನೀವು ದಯವಿಟ್ಟು ತಿಳ್ಕೋಬೇಕು, ಈ ರಾಜ್ಯದಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಯಾವ ರೀತಿಲಿ ನೀವು ರಕ್ಷಣೆ ಕೊಡ್ಬೋದು. ಒಬ್ಬ ಕಾಮಾಂಧನಿಗೆ ನೀವು ಆ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದೀರ ಅಂದ್ರೆ ಖಂಡಿತವಾಗ್ಲೂ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತ ಸಣ್ಣ ಆಲೋಚನೆ ಕೂಡ ನಿಮ್ಮಲ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಹೆಣ್ಣು ಮಕ್ಕಳು ಈಗ ಮಾತಾಡ್ಕೊಳ್ಳುವ ರೀತಿಲಿ ನೀವು ಒಂದು ಸರ್ಕಾರನ ನಡೆಸ್ತಿದ್ದೀರಾ ಅಂತ ಹೇಳ್ಬೋದು. ಹಾಗಾಗಿ ಖಂಡಿತವಾಗ್ಲೂ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದೆ. ಎಲ್ಲಾ ಕೂಡ ಧಿಕ್ಕಾರವನ್ನ ಹೇಳುವ ರೀತಿಯಲ್ಲಿ ಹೇಳ್ತಿದ್ದಾರೆ. ದಯವಿಟ್ಟು ಇಂತಹ ಒಂದು ಕೆಟ್ಟ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಡ. ಈ ರೀತಿ ಮುಂದೆ ಆಗ್ದಲೇ ಇರೋ ರೀತಿಲಿ ನೋಡ್ಕೋಬೇಕು.